ಅಗ್ರಿಕಲ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಷಣ್ಮುಖ ಕಟ್ಟ. ಇವತ್ತು ನಾನು ಅರಿವೆಯನ್ನು ಹೇಗೆ ಪಾತಿ ಬೆಡ್ ಮಾಡಿ ಬೀಜ ಹಾಕುವುದಂತ ತೋರಿಸಲಿದ್ದೇನೆ. ಇದರಲ್ಲಿ ಎರಡು ಕಲರಿನ ಅರಿವೆ ಬೀಜಗಳನ್ನು ಒಟ್ಟಿಗೆ ಬೀಜ ಹಾಕಲಿದ್ದೇನೆ. ಒಂದು ತುಳುನಾಡಿನ ಡಾರ್ಕ್ ಕಲರಿನ ಈ ಕಲರಿನ ಕೆಂಪು ಅರಿವೆ, ಇನ್ನೊಂದು ತುಳುನಾಡಿನ ಪಿಂಕ್ ಕಲರಿನ ಈ ಕಲರಿನ ಸರ್ದಾರ್ ಅರಿವೆ. ನಾನು ಸಾಮಾನುಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಇಸುಮುಳು, ಎರಡು ಕಲರಿನ ಅರಿವೆ ಬೀಜ, ಇರುವ ಬರದಾಗೆ ಅರಸಿನ ಹುಡಿ, ನೀರು ಒಯ್ಯಲು ಈ ರೀತಿಯ ಒಂದು ಪಾತ್ರೆ, ಗೊಬ್ಬರ ತಗೊಂಡು ಹೋಗಲೊಂದು ಬುಟ್ಟಿ. ನಾನು ಈ ಜಾಗದಲ್ಲಿ 3 ವಿಧದ ಅರಿವೆ ಬೀಜ ಹಾಕಿ ಅರಿವೆಯನ್ನು ಕೊಯ್ಲು ಮಾಡಿ ಪದಾರ್ಥ ಮಾಡಿದ್ದೇವೆ. ಈಗ ವಾಪಸ್ ಈ ಜಾಗದಲ್ಲಿ 2 ವಿಧದ ನಾಟಿ ತುಳುನಾಡಿನ ಅರಿವೆ ಬೀಜಗಳನ್ನು ಬೀಜ ಹಾಕಲಿದ್ದೇನೆ. ಈಗ ನಾನು ಈ ಜಾಗದಲ್ಲಿ ಪಾತಿ ಮಾಡಿ ಅಥವಾ ಬೆಡ್ ಮಾಡಿ ಅರಿವೆ ಬೀಜವನ್ನು ಹಾಕಲಿದ್ದೇನೆ. ಹೀಗೆ ಫಸ್ಟ್ ನೆಲದಲ್ಲಿರುವಂಥ ಹುಲ್ಲು ಅಥವಾ ಇತರ ಗಿಡಗಳನ್ನು ಆರೆಯಲ್ಲಿ ಮೆಲ್ಲನೆ ತೆಗೆತಾ ಹೋಗಬೇಕು.
ಈ ಜಾಗದಲ್ಲಿ ಒಮ್ಮೆ ಅರಿವೆತ್ತಿಸಿ ಮಾಡಿದ್ದರಿಂದ ಅದು ಕೂಡ ಸಾವಯವದಲ್ಲಿ ಮಾಡಿದ್ದು. ಜೀವಾಮೃತ ಗೋಕೃಪಾಮೃತ ಹಾಕಿದ್ದಾರೆ. ಆದ್ದರಿಂದ ಮಣ್ಣು ಸ್ವಲ್ಪ ಕಪ್ಪಾಗಿದ್ದು ಇದರಲ್ಲಿ ಸಾವಯವ ಇಂಗಾಲ ಕ್ರಿಯೇಟ್ ಆಗಿದೆ. ಸುತ್ತ ಹಾರೆಯಲ್ಲಿ ಮಣ್ಣನ್ನು ಮೇಲ್ಗಡೆ ಹಾಕೋಣ. ಇದು ಮಳೆಗಾಲದಲ್ಲಿ ಎಲ್ಲಾದರೂ ಮಳೆ ಬಂದರೆ ನೀರು ಹೋಗಲಿಕ್ಕೆ ಜಾಗ ಆಗ್ತದೆ, ಇಲ್ಲದ್ರೆ ಮಣ್ಣು ಕುಚ್ಚಿಕೊಂಡು ಹೋಗ್ತದೆ. ಈಗ ನಾನು ಪಾತಿ ಮಾಡ್ತಾ ಇದ್ದೇನೆ. ಮಣ್ಣು ಸೈಡ್ ಮಣ್ಣು ಒಳಗಡೆ ಹಾಕಿ ಈಗ ಪಾತಿ ರೆಡಿ ಆಯಿತು. ಈಗ ಇದರಲ್ಲಿ ಇರುವಂಥ ಕಸ ಕಡ್ಡಿ ಹುಲ್ಲುಗಳನ್ನು ಎಕ್ಕೋಣ. ಕಲ್ಲು ಗಟ್ಟಿ ಕಲ್ಲಿನ ಥರ ಇರುವಂಥ ಮಣ್ಣಿನ ಗಡ್ಡೆಗಳನ್ನು ಹುಡಿ ಮಾಡೋಣ. ಫುಲ್ ಬೆವರಿದೆ. ಹಾರೆ ಪಿಕಾಸಿ ಹಿಡ್ದಿಗೆ ಕೆಲಸ ಮಾಡಿದರೆ ಫುಲ್ ಬೆವರುತ್ತೆ. ಒಳ್ಳೆಯದಾಗಿ ಊಟ ಮಾಡಲಿಕ್ಕಾಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಇದು ರೈತನಿಗಿರುವಂಥ ಒಂದು ಭಾಗ್ಯ. ಸಣ್ಣ ಸಣ್ಣ ಕಲ್ಲುಗಳನ್ನು ತೆಗೆದು ಹೊರಗಡೆ ಹಾಕೋಣ. ಹೀಗೆ ಸಮತಟ್ಟು ಮಾಡೋಣ.
ಹರಳೆ ಹಿಂಡಿ ಮತ್ತು ಬೇವಿನ ಹಿಂಡಿಯ ಹುಡಿಯ ಗೊಬ್ಬರವನ್ನು ತಗೊಂಡಿದ್ದೇನೆ. ಇದು ಸಾವಯವ ಗೊಬ್ಬರ. ನಾನು ಜೀವಾಮೃತ ಮತ್ತು ಗೋಕೃಪಾಮೃತಕ್ಕೆ ಬೇರೆಯವರ ಕೈಯಿಂದ ದನದ ಉತ್ಪನ್ನಗಳನ್ನು ಹಣ ಕೊಟ್ಟು ತಗೊಳ್ತಾ ಇದ್ದೇನೆ ಸದ್ಯಕ್ಕೆ. ಈಗ ಬೆಡ್ಡಿನ ಮೇಲೆ ಸಾವಯವ ಹರಳಿ ಹಿಂಡಿ ಮತ್ತು ಬೇವಿನ ಹಿಂಡಿಯ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ. ಇದು ಹರಳಿ ಹಿಂಡಿ ಮತ್ತು ಬೇವಿನ ಹಿಂಡಿ ಗೊಬ್ಬರ. ಹೀಗೆ ಬೇವಿನ ಹಿಂಡಿ ಮತ್ತು ಹರಳೆ ಹಿಂಡಿ ಗೊಬ್ಬರವನ್ನು ಬೆಡ್ಡಿನ ಮೇಲೆ ಹಾಕಿದ್ದೇನೆ. ಈಗ ಇದನ್ನು ಮಣ್ಣಿನ ಒಳಗಡೆ ಸೇರಿಸೋಣ. ಸಮತಟ್ಟು ಮಾಡೋಣ. ಇನ್ನು 2 ವಿಧದ ಕೆಂಪು ಅರಿವೆ ಮತ್ತು ಪಿಂಕ್ ಕಲರಿನ ನಾಟಿ ಸರ್ದಾರಿ ಅರಿವೆಯನ್ನು ಬೀಜ ಹಾಕೋಣ. ತೆಳುವಾಗಿ ಹಾಕಬೇಕು, ದಪ್ಪ ಆದರೆ ಒತ್ತೊತ್ತಾಗಿ ಇದು ಬೀಜ. ಬೀಜ ಹಾಕಿ ಇಷ್ಟು ಉಳಿದಿದೆ. ಇನ್ನು ಮುಂದಿನ ಕೃಷಿಗೆ ಉಪಯೋಗಿಸೋಣ. ಈಗ ಬೀಜ ಹಾಕಿದ್ದನ್ನು ಮಣ್ಣಿನ ಒಳಗಡೆ ಸೇರಿಸೋಣ. ಬೀಜ ಹಾಕಿದ್ದನ್ನು ಮಣ್ಣಿನ ಒಳಗಡೆ ಸೇರಿಸ್ತಾ ಇದ್ದೇನೆ. ಇದು ರೈತ ಯಾವುದೇ ಕೋರ್ಸ್ ಮಾಡದೆ ಕಲಿತುಕೊಂಡಂಥ ತಂತ್ರಜ್ಞಾನ. ಇದು ನನಗೆ ಹೇಳಿಕೊಟ್ಟವರು ನನ್ನ ಪಿತೃ ಆದಂಥ ಬಾಲಕೃಷ್ಣಗೌಡರು. ಇವರು ಕಟ್ಟದ ಹಿಂದಿನ ಪ್ರಮುಖ ತರಕಾರಿ ಕೃಷಿಕರು. ಇನ್ನು ಇದರ ಮೇಲೆ ಈ ಸಾಧನದಲ್ಲಿ ನೀರು ಹಾಕೋಣ. ನೀರು ಹಾಕಲು ಇಂಥ ಸಾಧನವನ್ನು ಉಪಯೋಗಿಸಬೇಕು, ಇಲ್ಲದಿದ್ದರೆ ಬೀಜ ಹೊರಗಡೆ ಹಾರುತ್ತೆ. ನಾನು ಇರುವೆ ಬಾರದ ಹಾಗೆ ಇರುವೆಗಳನ್ನು
ಬಾರದಾಗಿ ಉಪಯೋಗಿಸುವುದು ಮಾತ್ರ, ಅದನ್ನು ಕೊಳ್ಳಲು ನನಗೆ ಸಾಧ್ಯವಿಲ್ಲ, ನನಗೆ ಇಷ್ಟವಿಲ್ಲ. ಅದಕ್ಕೋಸ್ಕರ ನಾನು ಸಾವಯವವಾಗಿ ಅರಸಿನ ಹುಡಿಯನ್ನು ಉಪಯೋಗಿಸ್ತಾ. ಅರಸಿನ ಹುಡಿಯ ವಾಸನೆಗೆ ಇರುವೆಗಳು ಬರುವುದಿಲ್ಲ. ಅರಸಿನ ಹುಡಿಯನ್ನು ಇದರ ಮೇಲೆ ಚೆಲ್ತಾ ಇದ್ದೇನೆ. ಹಿಂದೆ ನನ್ನ ತಂದೆಯವರು ಕೆಮಿಕಲ್ ಕೃಷಿ ಮಾಡ್ತಾ ಇದ್ರು. ಅವರು ಪಾಯ್ಸನ್ ಅಂತ ಗಮೇಶನ್ ಎಂದು ಕರೆಯುವಂಥ ಕೆಮಿಕಲನ್ನು ಉಪಯೋಗಿಸ್ತಾ ಇದ್ದರು. ಮತ್ತು ಕೆಲವರು ಗೆದ್ದಲು ಬಾರದಾಗೆ ಪೆರಡಾನ್ ಎಂಬ ಭಯಂಕರ ವಿಷವನ್ನು ಉಪಯೋಗಿಸ್ತಾರೆ. ಅಂಥದನ್ನು ಉಪಯೋಗಿಸಬಾರ್ದು. ಅದನ್ನು ನಾವು ತಿನ್ನುವುದು ಹೊಟ್ಟೆಗೆ, ಆ ಹೊಟ್ಟೆಯಲ್ಲಿ ವಿಷ ಇರುತ್ತೆ. ತೆಂಗಿನ ಮರಕ್ಕೆ ಪೆರಡಾನ್ ಹಾಕಿದರೆ 6 ತಿಂಗಳು ಬೊಂಡ ಕುಡಿಬಾರ್ದಂತೆ, ಅದರ ವಿಷ ಬೊಂಡದ ನೀರಿನಲ್ಲೇ ಇರುತ್ತಂತೆ. ಆದರೆ ಅರಿವೆ ಹಾಕಿದರೆ ಏನಾಗಬಹುದು ನೀವೇ ಆಲೋಚಿಸಿ. ಹೀಗೆ ಸಾವಯವ ನೈಸರ್ಗಿಕ ಕೃಷಿ ಮಾಡೋಣ. ಅರಸಿನ ಹುಡಿಗೆ ಯಾವುದೇ ಇರುವೆಗಳು ಬರುವುದಿಲ್ಲ. ಇದಕ್ಕೆ ದಿನದಲ್ಲಿ 2 ಸಲ ನೀರು ಹಾಕಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಇನ್ನು ಅರಿವೆ ಹುಟ್ಟಿದ ನಂತರ ಇದಕ್ಕೆ ಜೀವಾಮೃತ ಮತ್ತು ಗೋಕೃಪಾಮೃತವನ್ನು ಹಾಕಲಿದ್ದೇನೆ. ಅದು ಕೂಡ ಡೈಲ್ಯೂಟ್ ಮಾಡಿ, ಸೀದಾ ಹಾಕುವುದಲ್ಲ. ಸೀದಾ ಹಾಕಿದರೆ ಗಿಡಗಳು ಕರಟಿ ಸತ್ತು ಹೋಗ್ಬೋದು. ಹೀಗೆ ಇದು ಇಷ್ಟರ ತನಕ ನಾನು ತೋರಿಸಿದ್ದು ಪಾತಿ ಮಾಡಿ ಅಥವಾ ಬೆಡ್ ಮಾಡಿ ಹೇಗೆ ಅರಿವೆ ಬೀಜ ಹಾಕ್ಬೋದು ಅಂತ. ಇದು ನಿಮಗೆ ಉಪಕಾರ ಆಗಿರ್ಬೋದಂತ ಗ್ರಹಿಸುತ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.